ನಮಸ್ಕಾರ ಗೆಳೆಯರೇ, ದಿನದ ಕತೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕಥೆಯನ್ನು ನೋಡೋಣ. ರಘುನಾಥ ಕೋಣೆ ಬಾಗಿಲನ್ನು ತೆಗೆದು ಒಳ ಬರುತ್ತಾನೆ. ಜಾನಕಿ ಅವನನ್ನು ನೋಡಿ ಇನ್ನಷ್ಟು ತಳಮಳಗೊಂಡಳು. ಚಾಚಿದ ಕಾಲುಗಳನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತಾಳೆ. ರಘುನಾಥ ಕುರ್ಚಿ ಮೇಲೆ ಕುಳಿತುಕೊಂಡು ಒಮ್ಮೆ ಜಾನಕಿಯನ್ನು ನೋಡುತ್ತಾ, ನೀನು ಯಾಕಿಷ್ಟು ಗಾಬರಿಗೊಂಡಿದ್ದೀಯ, ಏನಾಯಿತು ಎಂದನು. ಜಾನಕಿಗೆ ಗಂಟಲಲ್ಲಿ ಮಾತೆ ಬರದೆ ಬರೀ ತಲೆಯಲ್ಲಡಿಸುತ್ತಾ ಸನ್ನೆ ಮಾಡಿದಳು. ರಘುನಾಥ ನಸುನಗುತ್ತಾ ಮಂಚದ ಮೇಲೆ ಜಾನಕಿಯ ಪಕ್ಕ ಬಂದು ಕುಳಿತುಕೊಂಡನು. ಜಾನಕಿ ತಲೆ ತಗ್ಗಿಸಿ ಕುಳಿತಿದ್ದಳು. ರಘುನಾಥ ತನ್ನ ಕೈಗಳಿಂದ ಅವಳ ಗಲ್ಲವನ್ನು ಎತ್ತಿ ಅವಳನ್ನು ತನ್ನತ್ತ ನೋಡುವಂತೆ ಅವಳ ಮುಖವನ್ನು ತಿರುಗಿಸುತ್ತಾನೆ. ಜಾನಕಿ ಒಮ್ಮೆ ಕಣ್ತೆರೆದು ಅವನನ್ನು ನೋಡುತ್ತಾಳೆ. ಅವನ ಸುಂದರವಾದ ಮುಖವನ್ನು ನೋಡಿ ನಾಚಿಕೆಯಿಂದ ಮತ್ತೆ ತಲೆ ತಗ್ಗಿಸುತ್ತಾಳೆ. ರಘುನಾಥ ಇನ್ನೂ ಹತ್ತಿರ ಬಂದು ಅವಳ ಕೈಗಳನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಳ್ಳುತ್ತಾನೆ. ಜಾನಕಿ ಕೈಗಳು ನಡುಗುತ್ತಿತ್ತು, ದೇಹ ಕಂಪಿಸುತ್ತಿತ್ತು. ರಘುನಾಥನ ಉಸಿರು ಅವಳ ಮುಖವನ್ನು ಸ್ಪರ್ಶಿಸುವಷ್ಟು ಸನಿಹ ಬರುತ್ತಾನೆ. ಜಾನಕಿಗೆ ಭಯವಾಗಿ ಎದ್ದು ಕೋಣೆಯಿಂದ ಹೊರ ಓಡಿಹೋಗಿ ಅತ್ತೆಯ ಕೋಣೆ ಸೇರುತ್ತಾಳೆ. ಗಿರಿಜಮ್ಮ ಎಚ್ಚರಗೊಂಡು, ಏನಾಯಿತು ಜಾನಕಿ ಎಂದು ಕೇಳುತ್ತಾಳೆ. ನನಗೆ ಭಯವಾಗುತ್ತಿದೆ, ನಾನು ಅವರ ಜೊತೆ ಆ ಕೋಣೆಯಲ್ಲಿ ಇರುವುದಿಲ್ಲ, ನಾನು ನಿಮ್ಮ ಜೊತೆ ಮಲಗುತ್ತೇನೆ ಎಂದಳು ಜಾನಕಿ. ಅಯ್ಯೋ ಹುಚ್ಚು ಹುಡುಗಿ, ಇವತ್ತು ನಿಮ್ಮ ಶೋಭನ ಶಾಸ್ತ್ರ. ನೀನು ಮತ್ತು ರಘುನಾಥ ಒಂದಾಗಿ ಬಾಳ್ವೆ ಮಾಡುವ ಮೊದಲ ರಾತ್ರಿ. ಅವನೇನು ನಿನ್ನ ನುಂಗಿ ಬಿಡುವುದಿಲ್ಲ, ಹೋಗಿ ಮಲಗು ಎಂದು ಅವಳನ್ನು ಪುನಃ ಕೋಣೆಗೆ ಕರೆದುಕೊಂಡು ಬಂದು ಬಿಡುತ್ತಾರೆ. ರಘುನಾಥ ಜಾನಕಿಯನ್ನು ನೋಡಿ ನಗುತ್ತಾ, ಯಾಕೆ ನೀನು ಓಡಿ ಹೋದೆ, ನಾನೇನು ಮಾಡಿದೆ ನಿನಗೆ ಎಂದು ಕೇಳುತ್ತಾನೆ. ಜಾನಕಿ ಅಳುತ್ತಾ, ಏನಿಲ್ಲ ಎಂದು ಬಿಕ್ಕಳಿಸುತ್ತಾಳೆ. ಬಾ, ಹಾಗಾದರೆ ನನ್ನ ಪಕ್ಕದಲ್ಲಿ ಕುಳಿತಿಕೋ ಎಂದನು. ಜಾನಕಿ ನಿಂತಲ್ಲಿಯೇ ನಿಂತಿದ್ದಳು. ರಘುನಾಥ ಎದ್ದು ಬಂದು ಜಾನಕಿ ಕೈಹಿಡಿದು ಮಂಚದ ಮೇಲೆ ಕುಳ್ಳಿರಿಸಿದನು. ಅವನು ಅವಳ ಪಕ್ಕದಲ್ಲಿ ಕುಳಿತ. ಮತ್ತೊಮ್ಮೆ ಅವಳ ಗಲ್ಲವನ್ನು ಎತ್ತಿ ಹಿಡಿದು, ಜಾನಕಿ ನೀನು ನನ್ನನ್ನೊಮ್ಮೆ ನೋಡು ಎಂದನು. ಜಾನಕಿ ಕಣ್ತೆರೆದು ಅವನನ್ನು ನೋಡಿದಳು. ಅವಳ ಕಣ್ಣಾಲಿಗಳಲ್ಲಿ ಕಂಬನಿ ತುಂಬಿ ಹರಿಯುತ್ತಿದ್ದವು. ರಘುನಾಥ ಅವಳ ಕಣ್ಣೀರು ಒರೆಸುತ್ತಾನೆ. ಅವಳ ಸನಿಹ ಕುಳಿತು ಅವಳ ಕೈಗಳನ್ನು ತನ್ನ ತುಟಿಗಳಿಂದ ಚುಂಬಿಸುತ್ತಾನೆ. ಅವಳು ತನ್ನ ಕೈಗಳನ್ನು ಅವನ ಕೈಗಳಿಂದ ತಪ್ಪಿಸಿಕೊಂಡು ಹಿಂದಕ್ಕೆ ಎಳೆದುಕೊಳ್ಳುತ್ತಾಳೆ. ಅವನು ಅವಳ ಕೈಗಳನ್ನು ಪುನಃ ಕಳೆದುಕೊಂಡು ಮತ್ತೊಮ್ಮೆ ಚುಂಬಿಸುತ್ತಾನೆ. ಜಾನಕಿ ಮನಸ್ಸಿನೊಳಗೆ ಏನೋ ಹೊಸದೊಂದು ಅನುಭವ. ಅವಳು ಕೈಗಳನ್ನು ಹಿಂದಕ್ಕೆ ಎಳೆಯುವ ಮನಸ್ಸು ಬದಲಾಯಿತು. ರಘುನಾಥ ತನ್ನ ತೋಳುಗಳಲ್ಲಿ ಜಾನಕಿಯನ್ನು ಬಿಗಿದಪ್ಪಿಕೊಳ್ಳುತ್ತಾನೆ. ಅವನ ಉಸಿರು ಅವಳನ್ನು ಸ್ಪರ್ಶಿಸುತ್ತಿತ್ತು. ಅವಳ ಕೈಗಳು ಅವಳಿಗರಿವಿಲ್ಲದೆ ಅವನನ್ನು ಅಪ್ಪಿಕೊಂಡಿತು. ಅವನ ಉಸಿರು ಅವಳುಸಿರಲ್ಲಿ ಬೆರೆಯಿತು. ಆಕಾಶದಲ್ಲಿ ಚಂದ್ರನ ಬೆಳದಿಂಗಳು ಪ್ರಕಾಶಿಸುತ್ತಿತ್ತು. ಚಂದ್ರನ ಹೊಂಬೆಳಕಲ್ಲಿ ರಘುನಾಥ ಮತ್ತು ಜಾನಕಿಯ ಮಿಲನವಾಗಿ ಅವರ ಪ್ರೀತಿ ಚಿಗುರೊಡೆಯಿತು. ಆಕಾಶದಲ್ಲಿ ಚಂದಿರ ಮರೆಯಾದ. ಸೂರ್ಯ ತನ್ನ ಚಿನ್ನದ ಕಾಂತಿಯ ಬೆಳಕಿನಿಂದ ಮೇಲಿರುತ್ತಾ ಬಂದನು. ಜಾನಕಿ ಮುಡಿದ ಮಲ್ಲಿಗೆ ಉದುರಿತ್ತು, ಕುಂಕುಮ ಮಾಸಿತ್ತು, ಸೀರೆಯ ನೆರಿಗೆ ಜಾರಿತ್ತು. ಜಾನಕಿ ಕೋಣೆಯಿಂದ ಹೊರಬರಲು ಅಂಜುತ್ತಿದ್ದಳು. ಗಿರಿಜಮ್ಮ ಎದ್ದು ಬಂದು ರಘುನಾಥನ ಕೋಣೆಯ ಬಾಗಿಲನ್ನು ತಟ್ಟುತ್ತಾರೆ. ಜಾನಕಿ ಎದ್ದು ಬಂದು ಕೋಣೆಯ ಬಾಗಿಲನ್ನು ತೆರೆಯುತ್ತಾಳೆ. ಜಾನಕಿಯನ್ನು ನೋಡಿದ ಗಿರಿಜಮ್ಮನಿಗೆ ಇಬ್ಬರೂ ಒಂದಾಗಿರುವುದು ಖಚಿತವಾಯಿತು. ಗಿರಿಜಮ್ಮ, ಜಾನಕಿ, ನಿನಗೆ ಸ್ನಾನದ ಕೋಣೆ ತೋರಿಸುತ್ತೇನೆ ಎಂದು ಸ್ನಾನದ ಕೋಣೆಗೆ ಕರೆದುಕೊಂಡು ಹೋಗುತ್ತಾರೆ. ಅಗಲವಾದ ಕೋಣೆ, ಸೌದೆ ಒಲೆ, ಒಲೆ ಮೇಲೆ ದೊಡ್ಡದಾದ ತಾಮ್ರದ ಹಂಡೆ. ಹಂಡೆಯನ್ನು ಸುತ್ತಲೂ ಮಣ್ಣಿನಿಂದ ಮುಚ್ಚಿಟ್ಟಿದ್ದರು. ಸ್ನಾನಕ್ಕೆ ಅರಶಿನ, ಸೀಗೆಕಾಯಿ ಪುಡಿ, ಕಡಲೆ ಹಿಟ್ಟು, ಕೊಬ್ಬರಿ ಎಣ್ಣೆ, ಕುಳಿತುಕೊಳ್ಳಲು ಕಟ್ಟಿಗೆ ಮಣೆ, ತಾಮ್ರದ ತಂಬಿಗೆ, ಕೊಳತಪ್ಪಲಿ, ತಾಮ್ರದ ಬಿಂದಿಗೆ, ಇವುಗಳನ್ನೆಲ್ಲ ನೋಡಿ ತನ್ನ ತವರು ಮನೆಯನ್ನು ಒಮ್ಮೆ ನೆನಪಿಸಿಕೊಂಡಳು. ಹದವಾದ ಸ್ನಾನದ ಕೋಣೆ, ಮಧ್ಯಮ ಗಾತ್ರದ ಹಂಡೆ, ಒಲೆ ಎನ್ನುತ್ತಾ ನೆನಪಿಸಿಕೊಳ್ಳುತ್ತಿದ್ದಂತೆ, ಗಿರಿಜಮ್ಮ, ಏನಾಯಿತು ಜಾನಕಿ, ಹೋಗು ಸ್ನಾನ ಮಾಡಿಕೊಂಡು ಬಾ ಎಂದು ಹೇಳಿ ಹೊರಹೋಗುತ್ತಾರೆ. ಈ ಕಥೆಯ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.